ಹಾಂ 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 ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಮೈಸೂರು ದಸರಾದಲ್ಲಿ ರಂಗುಗೊಳಿಸಿದಂತಹ ನಮ್ಮ ಈ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ನ ಆನೆಗಳನ್ನು ಇವತ್ತು ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಅದು ಯಾವ ಆನೆ ಅಂತೀರಾ? ಭೀಮಾ ಮತ್ತು ಅಭಿಮನ್ಯು ಇರುವಂತಹ ಈ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಬರೋದು ವಿರಾಜಪೇಟೆ ರೋಡಲ್ಲಿ, ಹುಣಸೂರಿಂದ ಜಸ್ಟ್ 5 ಕಿಲೋಮೀಟರ್ ಅಂತರದಲ್ಲಿದೆ. ಸೊ ಸಖತ್ತಾಗಿದೆ. ಅವರೆಲ್ಲರನ್ನೂ ಮಾತಾಡ್ಸ್ಕೊಬರೋಣ ಅಂತ ಇವತ್ತು ನಾನು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಬಂದಿದ್ದೀನಿ. ಆದಷ್ಟು ಬೇಗ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಹೋಗಿ ನೋಡ್ಕೊಬರೋಣ. ವೀಕ್ಷಕರೇ, ಈಗಾಗಲೇ ನಾನು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟಿಕೆಟ್ ತಗೊಳ್ಳೋ ಸ್ಥಳ ಇದು. ಹಾಗೆಯೇ ಇಲ್ಲೆಲ್ಲ ಕೂತ್ಕೊಂಡು ಬೇಕಾದ್ರೆ ಆರಾಮಾಗಿ ರೆಸ್ಟ್ ಮಾಡಿ ನಂತರ ಆ ಎಲಿಫೆಂಟ್ಗಳು ನೋಡಿ ಈ ಸರೌಂಡಿಂಗಲ್ಲಿ ಹೋಗಿದ್ರೇ ಅಲ್ಲಿಗೆ ಹೋಗೋಕ್ಕಾಗೋದು. ಆನೆಗಳೆಲ್ಲ ಆಲ್ರೆಡಿ ಬಂದಿದೆ, ಅಲ್ಲಿ ಹೋಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಬೋಣ. ನೀವೆಲ್ಲ ನೋಡ್ತಾ ಇರ್ಬೋದು, ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಲ್ಲಿ ಆನೆಗಳು ಬೆಳಗಿನ ಜಾವ ಆಹಾರಕ್ಕಾಗಿ ವೇಟ್ ಮಾಡ್ತಾ ಇದೆ. ಹಾಗೆಯೇ ಇಲ್ಲಿ 6 ಆನೆಗಳು ನಮ್ಮ ಮೈಸೂರು ದಸರಾದಲ್ಲಿ ಪಾಲ್ಗೊಂಡಿದ್ದು. ಅದರಲ್ಲಂತೂ ತುಂಬ ಹೆಸರು ಮಾಡಿದಂತಹ ನಮ್ಮ ಪಟ್ಟದಾನೆಯಾಗಿ ಶ್ರೀಕಂಠ ಆನೆಯೂ ಕೂಡ ಇಲ್ಲೇ ಇದೆ, ಹಾಗೂ ಅಶೋಕ ಆನೆಯೂ ಕೂಡ ಇಲ್ಲೇ ಇದೆ. ಇನ್ನು ಎಲ್ಲರಿಗೂ ಗೊತ್ತಲ್ಲ ನೆಕ್ಸ್ಟ್ ಯಾರು ಬರ್ತಾರೆ ಅಂತ, ನೀವೇ ನೋಡಿ. ಈಗ ನೀವು ಭೀಮಾ ಆನೆ ನೋಡಾಯಿತು. ಇಲ್ಲಿ 2 ಚಿಕ್ಕ ಮರಿಗಳು ಕಾಣಿಸ್ತಾ ಐತೆ. ಒಂದು 12 ವರ್ಷದ್ದು ಮತ್ತು ಒಂದು 6 ವರ್ಷದ್ದು. ಭೀಮನ ಹತ್ರ ಇರೋಂಥ ಮರಿಗಳು ಅವೆಷ್ಟು ಕ್ಯೂಟಾಗಿವೆ ಅಂದರೆ ತುಂಬಾ ಖುಷಿ ಆಯಿತು. ಈ ವಿಡಿಯೋದಲ್ಲಿ ನಿಮಗೆಲ್ಲ ತೋರ್ಸೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ದಸರಾದಲ್ಲಿ 6 ಆನೆಗಳು ಇಲ್ಲಿಂದ ಭಾಗವಹಿಸಿತ್ತು. ಹಾಗೆಯೇ ನೋಡಿ, ಭೀಮನ್ಗೆ ಈ ಆನೆ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಏನಾದರೂ ಒಂದು ತೀಟ್ಲೆ ಮಾಡ್ತಾನೆ ಇರುತ್ತೆ. ಅವ್ನು ತಿಂತಾಯಿದ್ರೆ ಅವನ ಬಾಯಿಯಿಂದ ಸೊಂಡಲ್ಲಿ ತೆಗೆದು ಹುಲ್ಲು ತಿಂತೈತೆ. ಇದು ಮಾಮೂಲಿ ಇದ್ದಿದ್ದೆ. ನಾವೇ ಮನುಷ್ಯರುಗಳು ಒಂದೊಂದು ಸಲ ಅಮ್ಮನ ಬಾಯಿಂದ ತುತ್ತನ್ನ ಯಾವ ಥರ ತಗೊಂಡು ತಿಂತೀವಿ, ಇದೇ ಥರ ಪ್ರಾಣಿಗಳಲ್ಲೂ ಇದೆ. ಸೊ ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು. ಪ್ರವಾಸಿಗರಂತೂ ತುಂಬ ಜನ ಬಂದಿದ್ದರು. ಇವತ್ತು ಆಲ್ರೆಡಿ ನಾನು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಲ್ಲಿ ಆನೆಗಳನ್ನ ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ಭೀಮನ ಮಾವತ ನಂಜುಂಡಣ್ಣ ಅವ್ರನ್ನೂ ಕೂಡ ಮಾತಾಡಿದೆ. ಆರಾಮಾಗಿ ಕೂತ್ಕೊಂಡು 10 ನಿಮಿಷ ಮಾತಾಡ್ಕೊಂಡು ಎಲ್ಲ ಕಡೆ ವೀಡಿಯೋ ಮಾಡ್ಕೊಬಂದು ನಿಮಗೆಲ್ಲ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರೂ ಫ್ರೀ ಆರಾಮಾಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಭೀಮಾ ಈ ಗುಂಪಲ್ಲಿದ್ದಾನೆ. ಫಸ್ಟೇ ನಿಮಗೆ ತೋರಿಸ್ತಿದ್ದೀನಿ. ಈಗ ಗೋಪಿ ಶ್ರೀಕಂಠ ಆನೆಗಳನ್ನ ತೋರಿಸ್ತೀನಿ, ಬನ್ನಿ ನೋಡ್ಕೊಬೋಣ. ಇದೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್. ಇದು ಮೈಸೂರು ಬಂದಿತ್ತಿಲ್ವಾ? ನೀವು ಬಂದಿರಲಿಲ್ವಾ? ಹೆಸರೇನು? ಈಗ ನೀವೆಲ್ಲ ಇದೇನು ಪ್ಲೇಸ್ ನೋಡ್ತಾ ಇದ್ದೀರೋ, ಇಲ್ಲಿ ಆನೆಗಳಿಗೆ ಆಹಾರ ನೀಡುವ ಪದ್ಧತಿ ಈ ಒಂದು ಪ್ಲೇಸಲ್ಲಿದೆ. ಅಲ್ಲಿ ನೀರು ಕೂಡ ಇದೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಆರಾಮಾಗಿ ಅವನ್ನ ಬೆಳಗ್ಗೆ ಟೈಮು ಒಂದು ಕರ್ಕೊಬಂದು ಈ ಥರ
ಎಲ್ಲರಿಗೂ ತೋರಿಸಿ ನಂತರ ಅವರು ಕಾಡಿಗೆ ಮತ್ತೆ ತಗೋಗಿಬಿಡ್ತಾರೆ. ಅದರಲ್ಲೂ ಹೇಳಿ ಕೇಳಿ ಭೀಮ ಇನ್ನೂ ತಿಂತಾನೆ ಇದ್ದಾನೆ. ಅವನಿಗೆ ಏನು ಕಂಪ್ಲೇಂಟ್ ಮಾಡಿದಾನೆ ಗೊತ್ತಾ, ಮೈಸೂರು ಜನ ಎಲ್ಲ ನನ್ನ ಭೀಮ ಅಂದೊಂದು ಸೊಂಡ್ಲು ಎತ್ತಿಸಿ ನನ್ನ ಸೊಂಡೆಲ್ಲ ನೋವು ಬಂದೈತೆ ಅಂತ ಹೋಗಿ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೇನೆ ಇಲ್ಲಿ ಎಲಿಫೆಂಟ್ ಕ್ಯಾಂಪಲ್ಲಿ. ಮಾತ್ರ ಆ ಥರ ಹೇಳ್ತಾ ಇದ್ರು. ಪ್ರಾಣಿಗಳ ಪ್ರೀತಿನೇ ಅಷ್ಟು, ಮಕ್ಳುಗಳಂತೂ ಕೇಳಂಗೆ ಇಲ್ಲ. ಕ್ಯಾಂಪಲ್ಲಿ ತುಂಬ ಖುಷಿಯಿಂದ ಭೀಮನ್ನ ಮತ್ತು ಅಭಿಮಾನಿ ಎಲ್ಲರನ್ನೂ ಮಾತಾಡಿಸಿದ್ರು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಭೀಮನಿಗೆ ಕೊಡ್ತಾಯಿದ್ರೆ ಸುಮ್ಮ ತಿಂತಾನೆ ಇರ್ತಾನೆ, ಅದು ಅವನ ಹ್ಯಾಬಿಟ್ ಆಗ್ಬಿಟ್ಟೈತೆ. ಇರಲಿ, ಹೀಗಾಗಿ ಎಲ್ಲರೂ ಇಲ್ಲಿ 10ವರೆಗೆ ಈ ಕ್ಯಾಂಪಿಂದ ಆನೆಗಳನ್ನ ಕಾಡಲ್ಲೇ ಬಿಡ್ತಾರೆ. ಅದು ಆರಾಮಾಗಿ ಮೇಕ ಬರುತ್ತಂತೆ. ಅವಾಗ ಇವರು ಹೋಗಿ ಸಂಜೆ ಮತ್ತೆ 4 ಗಂಟೆಗೆ ತಿರ್ಗಾ ಓಪನ್ ಆಗುತ್ತೆ. ಆ ಟೈಮಲ್ಲಿ ತಿರ್ಗಾ ಕರ್ಕೊಬಂದು ಇಲ್ಲಿ ಏನು ಎಲ್ಲರಿಗೂ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆಯೇ ಬೆಳಗಿನ ಏನು ಭತ್ತ ಮತ್ತು ಹುಲ್ಲು ಬೆಲ್ಲ ಸೇರಿಸಿ ಇದಕ್ಕೆ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಈ ಚಿಕ್ಕ ಮರಿಗಳು ತೀರ್ಲೆ ಅಂತೂ ನೋಡೋಂಗಿಲ್ಲ. ತುಂಬಾ ಖುಷಿ ಆಯಿತು ನೋಡಿ. ಆದರೆ ಭೀಮನ ಹತ್ರ ಕಿತ್ಕೊಂಡು ತಿಂತಾಯಿತ್ತು ಈ ಪಕ್ಕದ್ದು. ಅದೇನೋ ಗೊತ್ತಿಲ್ಲ, ಭೀಮನ ಕಂಡು ಅಷ್ಟೊಂದು ತಾರಿ ಆಸೆ ಏನೋ, ನಾನು ಕೊಡದೆ ತಿಂತವನಲ್ಲ ಅಂತ. ನೋಡಿ ಪುಟ್ಟು ಮರಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಪಾಪ ಮೈಸೂರಲ್ಲಿ ರೋಡಲ್ಲಿ ವೆಹಿಕಲ್ ಸೌಂಡಿಗೆ ತುಂಬಾ ಬೇಸತ್ತೋಗಿ ಈಗ ಕಾಡಲ್ಲಿ ತುಂಬ ಆರಾಮಾಗಿ ಅವ್ರ ಪಾಡಿಗೆ ಅವರು ಲೈಫ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ವರ್ಷವೂ ಕೂಡ ಬರ್ತಾ ಇರ್ತೀನಿ. ದಸರಾದಿಂದ ಕ್ಯಾಂಪ್ಗೆ ಮತ್ತೆ ಮರಳಿ ಬಂದಾಗ ನಾನು ಭೀಮ ಮತ್ತು ಎಲ್ಲ ಆನೆಗಳ್ನೂ ನೋಡೋದಕ್ಕೆ ಅಂತಲೇ ನಾನು ಬರ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಕ್ಯಾಂಪಲ್ಲಿ ತುಂಬ ಜನ ಬರ್ತಾಯಿದ್ದಾರೆ. ಎಲ್ಲ ಆನೆಗಳು ಕೂಡ ಒಂದೇ ಕಡೆ ಕಾಣಿಸುತ್ತೆ. ಇಲ್ಲೇನಿದೆಯೋ ಇಲ್ಲಿ ಕೂತ್ಕೊಂಡು ಆರಾಮಾಗಿ ನಾವು ಆನೆಗಳನ್ನ ವೀಕ್ಷಣೆ ಮಾಡ್ಬೋದು. ಸೊ ನೋಡಿ, ಫುಲ್ಲು ಎಂಟೈರ್ ಕಾಡು ಪ್ರದೇಶ ಮಧ್ಯದಲ್ಲಿ ಇದು ಸಿಗುತ್ತೆ. ಬಟ್ ಇದು ವಿರಾಜಪೇಟೆಗೆ ಹೋಗೋ ರೋಡಲ್ಲೇ ಈ ಕ್ಯಾಂಪ್ ಸಿಗೋದು. ಅಲ್ಲೇ ಬೋರ್ಡ್ ಹಾಕಿರುತ್ತೆ, ಸಾಕಾನೆ ಶಿಬಿರ ಮತ್ತಿಗೂಡು ಅಂತೇಳಿ. ಈಗ ನೀವು ನೋಡ್ತಾ ಇದ್ದೀರಾ, ಆರಾಮಾಗಿ ಎಲ್ಲರೂ ಬಂದು ನೋಡ್ಕೊ ಹೋಗ್ತಾ ಇರ್ತಾರೆ. ಏನಕ್ಕೆ ಅಂದರೆ ಪ್ರಾಣಿಗಳಂದರೆ ಎಲ್ಲರಿಗೂ ಅಷ್ಟೇ ಇಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಏನಪ್ಪ ಮೈಸೂರು ದಸರಾದಲ್ಲೇ ನೋಡಿರ್ತಾರೆ, ಇನ್ನು ಕೆಲವರು ಇಲ್ಲಿ ಬಂದು ನೋಡ್ಕೋಗಿರ್ತಾರೆ. ಎಲ್ಲರಿಗೂ ಒಂಥರ ಖುಷಿ ಅಲ್ವಾ, ಏನೇ ಆದ್ರೂ ಆನೆಗಳ್ನ ಫ್ರೀಯಾಗಿ ನೋಡ್ಬೇಕು ಅನ್ನೋದೇ ಎಲ್ಲರಿಗೂ ಖುಷಿ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ಮೂಲಕ ಈ ವಿಡಿಯೋನ ತೋರಿಸ್ಬೇಕು ಎಲ್ಲರಿಗೂ, ನಮ್ಮ ಅರಣ್ಯ ಇಲಾಖೆ ಎಷ್ಟು ಚೆಂದ. ನಾನು ಹೇಳೋದಿಷ್ಟೇ, ನಿಮ್ಮ ಫ್ಯಾಮಿಲಿಲಿ ಎಷ್ಟೇ ಜನ ಇದ್ರೂ ಕೂಡ ಒಂದು ರೌಂಡ್ ಎಲಿಫೆಂಟ್ ಕ್ಯಾಂಪ್ಗೆ ಅಂತ ನಿಮ್ಮ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡವರೆಲ್ಲರನ್ನ ಕರ್ಕೊಬಂದು ತೋರಿಸಿ. ತುಂಬ ಸಖತ್ತಾಗಿದೆ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪು. ಸೊ ಅಂಬಾರಿ ಹೊತ್ತಂತ ಅಭಿಮನ್ಯು ಇಲ್ಲೇ ಇರೋದು, ಮತ್ತು ಭೀಮನು ಕೂಡ ಇಲ್ಲೇ ಇರೋದು ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ. ಅಣ್ಣ ಭೀಮಾ ಹಾಂ